ಮಹಾತಪಸ್ವಿಗಳು ಜಗದ್ಗುರು ಘನಲಿಂಗ ರುದ್ರಮುನಿಗಳು. ಪ್ರೊಫೆಸರ್ ರುದ್ರೇಶ್ವರ ಗೋಟ. ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಇತಿಹಾಸ ಪ್ರಸಿದ್ಧ ಸಂಸ್ಥಾನ ಗವಿಮಠದ ಮೂಲ ಒಡೆಯರಾದ ಜಗದ್ಗುರು ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಮಹಾತಪಸ್ವಿಗಳು ಎಂದು ನಗರದ ಶ್ರೀ ರಾಜೀವ ಗಾಂಧಿ ಪ್ರಥಮ ದರ್ಜೆ ಕಾಲೇಜಿನ ಪ್ರೊಫೆಸರ್ ರುದ್ರೇಶ್ವರ ಗೋಟ ನುಡಿದರು. ಪ್ರತಿ ವರ್ಷದಂತೆ ಪವಿತ್ರ ಶ್ರಾವಣ ಮಾಸ ನಿಮಿತ್ತ ನಗರದ ಸಂಸ್ಥಾನ ಗವಿಮಠದಲ್ಲಿ ಗವಿಮಠ ಟ್ರಸ್ಟ್ ಆಯೋಜಿಸಿದ ಜಗದ್ಗುರು ಘನಲಿಂಗ ರುದ್ರಮುನಿ ಶಿವಾಚಾರ್ಯರ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಸಂದೇಶ ಕುರಿತು ಉಪನ್ಯಾಸ ಮಾಲೆಯ ನಿನ್ನೆ ಏರ್ಪಡಿಸಿದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಉಪನ್ಯಾಸ ಮಾಡಿದರು. ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಮಾತನಾಡಿ, ಜಗದ್ಗುರು ಘನಲಿಂಗ ರುದ್ರಮುನಿ ಶಿವಯೋಗಿಗಳ ದರ್ಶನ ಹಾಗೂ ಆಶೀರ್ವಾದದಿಂದ ಮನಸ್ಸಿಗೆ ಶಾಂತಿ, ಧೈರ್ಯ ಮತ್ತು ಆಧ್ಯಾತ್ಮಿಕ ಅನುಭವ ದೊರೆಯುತ್ತದೆ ಎಂದರು. ಶ್ರೀ ಚಂದ್ರಕಾಂತ್ ಬಿರಾದರ್ ಮುಖ್ಯ ಗುರುಗಳು, ಸರ್ಕಾರಿ ಪ್ರೌಢಶಾಲೆ ಯಕ್ಕಂಬ ಹಾಗೂ ಕರುನಾಡ ಕಂದ ತಾಲೂಕಾ ವರದಿಗಾರರಾದ ಶ್ರೀನಿವಾಸ್ ಬಿರಾದರ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಶ್ರೀ ಬಸವಂತಪ್ಪ ಲವಾರೆ ಸ್ವಾಗತಿಸಿದರು. ಮಲ್ಲಿಕಾರ್ಜುನ್ ಅಲಗುಡೆ ನಿರೂಪಿಸಿದರು. ಶರಣಬಸಪ್ಪ ಆಲೂಗುಡೆ ಪ್ರಾರ್ಥನೆ ಗೀತೆ ಹಾಡಿದರು. ಈ ಕಾರ್ಯಕ್ರಮದಲ್ಲಿ ಶರಣಪ್ಪ ಬಿರಾದರ್, ಎಜಿ ಪಾಟೀಲ್, ಲಕ್ಷ್ಮಣ್ ಸಿಂಗ್ ಸಿಂಗಾರೆ, ರಾಕೇಶ್ ಪುರವಂತ್, ಗೋವಿಂದ ರೆಡ್ಡಿ, ಶಿವಶಂಕರ್ ರಾಮಣ್ಣವರ್, ವೀರೇಶ್ ಗಡೇದಾರ್, ಬಾಬುರಾವ್ ಚಳಕಾಪುರೆ, ರಾಮಶೆಟ್ಟಿ ಬಿರಾದರ್, ಶ್ರೀಮತಿ ಸರಸ್ವತಿ ಬೆಂಬಳೆ, ಶ್ರೀಮತಿ ಸವಿತಾ ರಮೇಶ್ ಸ್ವಾಮಿ, ಶ್ರೀಮತಿ ಸುರೇಖಾ ಸಜ್ಜನ ಶೆಟ್ಟಿ, ಮಂಜುನಾಥ್ ಸ್ವಾಮಿ, ಸಂಜು ಕುಮಾರ್ ಪಂಚಾಳ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಶ್ರೀನಿವಾಸ್ ಬಿರಾದಾರ್. ಭಾರತ ದೇಶ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೇ ಸಂಚಾರ ಮಾಡಲಿಲ್ಲ, ದೇಶ ವಿದೇಶಗಳಲ್ಲಿ ಸಂಚಾರ ಮಾಡಿರುವಂತಹ ಕೀರ್ತಿ ಜಗದ್ಗುರು ಘನಲಿಂಗ ರುದ್ರಮುನಿ ಶಿವಯೋಗಿಗಳಿಗೆ ಸಲ್ಲುತ್ತದೆ. ಅಂತಹ ಮಹಾನ್ ಶಿವಯೋಗಿಗಳು ಶರಣರಿಗೆ ಗುರುಗಳಾಗಿ, ಶರಣರಿಗೆ ಮಾರ್ಗದರ್ಶಕರಾಗಿ, ಶರಣರು ಯಾವಾಗ ವಚನ ಸಾಹಿತ್ಯವನ್ನು ಕ್ರಾಂತಿ ಆಗುವಂತಹ ಸಂದರ್ಭದಲ್ಲಿ ಅವರಿಗೆ ಧೈರ್ಯವನ್ನು ತುಂಬಿರುವಂತವ್ರು ಯಾರು ಅಂದರೆ ಜಗದ್ಗುರು ಘನಲಿಂಗ ರುದ್ರಮುನಿ ಶಿವಯೋಗಿಗಳು. ಅದನ್ನ ಯಾರು ಕೂಡ ವಿಚಾರಣೆ ಮಾಡಲಿಲ್ಲ, ಇದರ ಒಂದು ವಿಷಯನ ನಾವು ತಿಳ್ಕೊಳ್ಳಿಲ್ಲ. ಈ ಮಾತು ಯಾರು ಹೇಳ್ತಾರೆ ಅಂದ್ರೆ ವಚನ ಪಿತಾಮಹವಾಗಿರುವಂತಹ ಫಗು ಹಲ್ಕಟ್ಟಿ ಅವರು ತಮ್ಮ ಸಾಹಿತ್ಯದಲ್ಲಿ ಅನೇಕ ವಿಚಾರಗಳನ್ನ ಉಲ್ಲೇಖವನ್ನು ಮಾಡಿದ್ದಾರೆ. ಆ ವಿಚಾರವನ್ನ ಇಟ್ಕೊಂಡೇ ನಾವು ಉಪನ್ಯಾಸ ಮಾಲೆಯಲ್ಲಿ ಒಂದೊಂದು ವಿಷಯದ ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ವಿ. ಇವತ್ತು ಘನಲಿಂಗ ರುದ್ರಮುನಿ ಶಿವಯೋಗಿಗಳು ಏನು ಹೋಗಿದ್ರು ಅಂದ್ರೆ ನೀವೆಲ್ಲ ದಿನನಿತ್ಯ ಬಂದಿದ್ರೆ ಗೊತ್ತಾಗ್ತಿದೆ. ಒಂದು ಜನ ತಾಯಿಗಳು ಬಂದಿದೆ, ರಂಭಾಪುರಿ ಪೀಠದ ಜಗದ್ರೊಳಾಗಿಲ್ಲ ದಿವ್ಯವಾಗಿರುವಂತಹ ಕ್ರಾಂತಿ ಕಾರ್ಯವನ್ನು ಮಾಡಿದ್ರು. ಯಾವ ಕಾರ್ಯ ಮಾಡಿದ್ರು? ವೀರಭದ್ರ ಸ್ವಾಮಿ ಮರಳಿ ಸ್ಥಾಪನೆಯನ್ನು ಮಾಡಿರುವಂತಹ ಕೀರ್ತಿ. ವೀರಭದ್ರ ಸ್ವಾಮಿಯನ್ನ ಅನೇಕ ದುಷ್ಟ ಜನ ಭದ್ರಾ ನದಿಯಲ್ಲಿ ಬಂದಾಗ ಅದನ್ನ ಮರುಸ್ಥಾಪನೆ ಮಾಡಿರುವಂಥವ್ರು ಯಾರು ಅಂದ್ರೆ ಘನಲಿಂಗ ರುದ್ರಮುನಿ ಶಿವಯೋಗಿಗಳು. ತದನಂತರ ಘನಲಿಂಗ ರುದ್ರಮುನಿ ಶಿವಯೋಗಿಗಳು ಯಾವಾಗಲೂ ಕೂಡ ಅನುಷ್ಠಾನ ಜಪ ತಪ ಮಾಡುವಂತಹ ಪೂಜ್ಯರು. ಅದರ ಜೊತೆಗೇನೆ ಮುಂದೆ ನಡೆಯುವಂತಹ ಪ್ರಸಂಗ ಏನು ಬರ್ತದಂದ್ರೆ ಅದೇ ಭದ್ರಾ ನದಿಯಲ್ಲಿ ಮತ್ತೊಂದು ಪವಾಡವನ್ನು ಮಾಡಿ ತೋರಿಸ್ತಾರೆ. ಯಾವ ಪವಾಡ ಅಂತ ಕೇಳಿದ್ರೆ ರುದ್ರಮುನಿ ಶಿವಯೋಗಿಗಳು ಏನು ಜಗದ್ಗುರು ಆರೋಹಣ ಮಾಡಿರ್ತಾರೋ ಆ ಸಂದರ್ಭದಲ್ಲಿ ಅನುಷ್ಠಾನ ಕೂಡಬೇಕು ಅಂದ್ರೆ ಭದ್ರಾ ನದಿಯ ದಡದಲ್ಲಿ ಹೋಗಿ ಅನುಷ್ಠಾನ ಮಾಡುವಂತ ಒಂದು ಪ್ರಸಿದ್ಧಿ. ಯಾಕಂದ್ರೆ ನೀರಿನ ಮಧ್ಯದಲ್ಲಿ ಕೂತ್ಕೊಂಡಾಗ ಇವೆಲ್ಲ ನಾವು ಉಗ್ರಾಣ ಇದ್ದಾಗ ನಾವು ಕೂಡ ಬೇರೆ ಬೇರೆ ಭಾಗಗಳಲ್ಲಿ ಭದ್ರಾ ನದಿಯ ದಡದಲ್ಲಿ ಹೋಗಿ ಅನುಷ್ಠಾನ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ ತಾಯಿ ಬಹಳ ಗಡುಬಡತನ ಇರ್ತದೆ, ಮನೆಗೆ ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾಳೆ. ಅವಾಗ ಯಜಮಾನ ಆ ತಾಯಿಗೆ ಇಲ್ಲ ಸಲ್ಲದ ಮಾತಾಡುವಂತಹ ಸಂದರ್ಭದಲ್ಲಿ ಆ ತಾಯಿ ಅಂತಾಳೆ, ನನ್ನೆರಡು 3 ಮಕ್ಕಳಿದ್ದಾವೆ, ಬಹುಶಃ ಈ ಬದುಕಿಗೆ ನಾವು ಬಂದಿರೋದ್ರೂ ಕೂಡ ಆ ಬದುಕು ಸರಳವಾಗಿ ಸಾಗ್ತಾ ಇಲ್ಲ, ಅನೇಕ ಸಮಸ್ಯೆಗಳಿಗೆ ನಾವು ಈಡಾಗ್ತಾ ಇದ್ದೀವಿ. ಅದಕ್ಕೆ ನಾನು ಹೋಗಿ ಭದ್ರಾ ನದಿಗೆ ಹೋಗಿ ಪ್ರಾಣವನ್ನು ತ್ಯಾಗ ಅಂದ್ರೆ ಗೊತ್ತಾಯ್ತಲ್ಲ ನೀವು, ಪ್ರಾಣವನ್ನ ಬಿಡಬೇಕು ಅಂತ ಸಂಕಲ್ಪ ಮಾಡಿ ಆ ತಾಯಿ ಮನನೊಂದಿ ಗಂಡ ಮಕ್ಕಳು ಸಂಸಾರವನ್ನು ಬಿಟ್ಟು ಭದ್ರಾ ನದಿಗೆ ಬಂದು ಇನ್ನೇನು ಅದನ್ನ ಮುಕ್ತಿ ಪಡಿಬೇಕು ತನ್ನ ಎರಡೂ ನೇತ್ರಗಳನ್ನು ತೆಗಿತಾರೆ.
ತೆಗೆದು ಆ ತಾಯಿಗೆ ನೋಡ್ತಾರೆ. ಆಕೇನು ಇನ್ನೇನು ಬೀಳಬೇಕು ಅನ್ನುವಷ್ಟರಲ್ಲೇ ಆ ತಾಯಿಗೆ ಅಂತಾರೆ, ಏ ತಾಯಿ ಯಾಕೆ ಬೀಳಕತ್ತಿ ಅಂತ ಕೇಳೋದು. ಇಲ್ಲಪ್ಪ ನಾವು ಎಷ್ಟೆಲ್ಲ ಸಂಕಲ್ಪವನ್ನು ಮಾಡಿದ್ರು ಕೂಡ ಯಾವ ಕೂಡ ಈಡೇರ್ತಾ ಇಲ್ಲ, ಮನ್ಯಾಗ ಬರೀ ಜಗಳ ಆಗ್ತಾ ಇದಾವ, ಅದಕ್ಕೆ ಹೆಂಗಾರು ಮಾಡಿ ನಾನು ಈ ಜೀವನದಿಂದ ಮುಕ್ತಿ ಪಡಿಬೇಕನ್ನಕತ್ತೀನಿ, ಅದಕ್ಕೆ ನಾ ಈ ನದಿಗೆ ಬಿದ್ದು ನನ್ನ ಪ್ರಾಣವನ್ನು ತ್ಯಾಗ ಮಾಡ್ಬೇಕನ್ನಕತ್ತೀನಿ ಅಂದಾಗ ಗಣಲಿಂಗರುದ್ರ ಶಿವಗಳಂತಾರೆ, ಏ ತಾಯಿ ನೀ ಒಳಗಡೆ ನೀರಾಗಿ ಬಿದ್ದರೆ ನಿನ್ನ ಪ್ರಾಣ ಪಕ್ಷಿ ಹಾರು ಹೋಗ್ತದೆ, ನಿನ್ನ ಸಂಸಾರದ ಗತಿ ಏನು, ನಿನ್ನ ಮಕ್ಕಳ ಗತಿ ಏನು, ನಿನ್ನ ಜೀವನ ಹೋಯ್ತು ಅಂದರೆ ಬಹುಶಃ ಮುಂದಿರುವಂಥ ನಿನ್ನ ಮಕ್ಕಳು ನೀ ಹಡೆದಿರುವಂಥ 9 ತಿಂಗಳ ಹೊತ್ತು ಸಾಕಿ ಸಲವಿ ಎತ್ತರ ಮಟ್ಟಕ್ಕೆ ಬೆಳೆಸಿಯ ಕಷ್ಟ ಐತಿ ಅಂತ ತ್ಯಾಗ ಮಾಡಿಬಿಟ್ಟು ಜೀವ ಅಂತೀವಿ ನಾವು. ಶರಗಂಬಲ್ ನೋಡಿ ಉಡಿ ಹಿಡಿ ಅಂತೀವಿ, ಹೌದಲ್ರಿ? ಉಡಿ ಹಿಡಿ ಅಂದಾಗ ಉಡಿ ಮುಂದೆ ಮಾಡ್ತಾಳೆ, ಯಾಕೆಪ್ಪ ಯಾಕೆ ಇಲ್ಲ ನೀನು ಕಷ್ಟದಿಂದ ಬಳಸ್ತಾ ಇದೆಯಾ ಅನ್ನಕತ್ತೀವಿ, ಅದಕ್ಕೆ ನಿನ್ನ ಕಷ್ಟವನ್ನು ನಾನು ನೀಗಿಸ್ತೇನೆ. ಯಾವ ರೂಪದಲ್ಲಿ ಅಂದರೆ ಅದು ಯಾರಿಗೂ ಹೇಳಬೇಡ ಅಂತಂದು ಗಣಲಿಂಗರುದ್ರ ಶಿವಗಳೇನಂತಾರೆ, ಅಲ್ಲೇ ಬಾಳೆ ಎಲೆಗಳಿರ್ತವೆ, ಆ ಬಾಳೆ ಎಲೆಗಳನ್ನು ತಗೊಂಡು ಆ ನೀರಿನಲ್ಲಿ ಎತ್ತಿ ಆ ನೀರಿನ ಹನಿಗಳು ಬಾಳೆ ಎಲೆ ಮೇಲೆ ಕೂಡಿರ್ತವೆ, ಹೌದಲ್ರಿ? ಎಲ್ಲ ನೀರು ಹಿಡಿಯಂಗಿಲ್ಲ ನೋಡಿ, ಕೆಲವೊಂದು ಹನಿಗಳು ಅಲ್ಲಿ ಸ್ಪರ್ಶ ಆಗ್ತವೆ. ಆ ಬಾಳೆಯನ್ನು ಹರಿಯುವ ನೀರಿನ ಮಧ್ಯದಲ್ಲಿ ಹಾಕಿ ಎತ್ತಿದ ಮೇಲೆ ಒಂದೊಂದು ಹನಿಗಳನ್ನು ಆ ಬಾಳೆ ಎಲೆಗೆ ಸ್ಪರ್ಶವಾಗಿಲ್ವಲ್ಲ, ಅವಾಗ ಗಣಲಿಂಗರುದ್ರ ಶಿವಗಳು ಹೇಳ್ತಾರೆ, ತೊಗೊಯವ ಉಡಿ ಹಿಡಿ, ನಾನು ಹಾಕ್ತೀನಿ ಅಂದಾಗ ಯಪ್ಪ ಏನು ಮಾಡಕತ್ತೀರಿ, ಹಿಡಿ ನೀವು ಉಡಿ ಹಿಡಿ ಅಂದಾಗ ಗಣಲಿಂಗಪ್ಪವರು ಆ ಬಾಳೆ ಎಲೆಯಲ್ಲಿ ನೀರನ್ನು ತೆಗೆದುಕೊಂಡು ಗಂಗೆಯನ್ನು ತೆಗೆದುಕೊಂಡು ಆ ಉಡೆಗೆ ಹಾಕುವಂಥ ಸಂದರ್ಭದಲ್ಲಿ ಬಾಳೆ ಎಲೆಯಿಂದ ನೀರು ಉದುರಂಗಿಲ್ಲ, ಹಣ್ಣುಗಳು ಉದುರಂಗಿಲ್ಲ, ಹಣ್ಣುಗಳು ಉದುರಿ ದೊಡ್ಡದಾಗಿರುವಂಥ ಪ್ರವಾಹವನ್ನು ಮಾಡ್ತಿರ್ತಾರೆ. ಅದಕ್ಕೆ ಇವತ್ತು ಹೆಸರು ಏನದ ಅಂದರೆ ಬಾಳೆ ಹೊನ್ನೋರು ಅಂದ್ರೆ ಏನ್ರಿ? ಬಾಳೆ ಹೊನ್ನೋರು ಯಾಕೆ ಬಂತಂದ್ರೆ ಅಲ್ಲಿ ಗಣಲಿಂಗರುದ್ರ ಶಿವಗಳು ಪವಾಡ ಮಾಡಿದ್ರು, ಅವಾಗ ಬಾಳೆ ಹೊನ್ನೂರಂತ ಯಾರೂ ಕರೀತಾ ಇರಲಿಲ್ಲ, ಹೌದಲ್ರಿ?